ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಹಾಗೂ ಹಲವು ವಾಹನಗಳಿಗೆ ಸನ್ 2017ರಲ್ಲಿ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗದಗ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಜೇಶ್ವರ್ ಶೆಟ್ಟಿ ಅವರು ಒಟ್ಟು 23 ಜನ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿದ್ದಾರೆ. ಈ ಪ್ರಕರಣದ ಪ್ರಮುಖ ಅಪರಾಧಿಗಳಾದ ರವಿ ಹತ್ತಾಳ್ ಹಾಗೂ ರಾಜು ಹೊಳಲಾಪುರ್ ಇವರಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಹಾಗೂ 9 ಜನ ಅಪರಾಧಿಗಳಿಗೆ 5 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನುಳಿದ 12 ಜನ ಅಪರಾಧಿಗಳಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡವನ್ನು ವಿಧಿಸಿ ನ್ಯಾಯಾಲಯ ಶಿಕ್ಷೆಯನ್ನ ಪ್ರಕಟಿಸಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಮಸ್ಕಾರ ಸರ್. ಇವತ್ತಿನ ದಿವಸ ಒಂದು ವಿಶೇಷ ದಿನ. ಮಾನ್ಯ ಗದಗ ಅಪರ ಮತ್ತು ಸತ್ರ ಜಿಲ್ಲಾ ನ್ಯಾಯಾಲಯದವರು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ದಿನಾಂಕ 5/2/2017ರಂದು ಈ ಒಂದು ಲಕ್ಷ್ಮೇಶ್ವರ ಜನ ಗುಂಪು ಕಟ್ಟಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಸುಟ್ಟು ಮತ್ತು ಅದರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ವಿಚಾರವಾಗಿ ದಿನಾಂಕ 13/2/2025ರಂದು ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು. ಆ ಶಿಕ್ಷೆ ಪ್ರಮಾಣವನ್ನು ಇವತ್ತು ದಿನಾಂಕ 24/3/2025ರಂದು ವಿಧಿಸಿರುತ್ತದೆ. ಅದರಂತೆ ಪ್ರತಿಯೊಬ್ಬ ಆರೋಪಿಗೂ ಈ ಪ್ರಕರಣದಲ್ಲಿ 69,000 ರೂಪಾಯಿ ದಂಡವನ್ನು ಮತ್ತು 5 ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ. ಅದೇ ರೀತಿ ಈ ಪ್ರಕರಣದಲ್ಲಿ ವಿಶೇಷ ಆರೋಪಿತರನ್ನು ಗುರುತಿಸಿ ಆರೋಪಿ ನಂಬರ್ 1 ಮತ್ತು ಆರೋಪಿ ನಂಬರ್ 6ರವರಿಗೆ 5,69,000 ರೂಪಾಯಿ ದಂಡ, ಅಂದರೆ ಪ್ರತಿಯೊಬ್ಬರಿಗೂ 5,69,000 ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ. ಒಟ್ಟು ಇವತ್ತಿನ ದಿವಸ ನ್ಯಾಯಾಲಯವು ಆರೋಪಿತರಿಗೆ ವಿಧಿಸಿದಂಥ ದಂಡ 36,87,000 ರೂಪಾಯಿ ದಂಡವನ್ನು ಆರೋಪಿತರಿಗೆ ನ್ಯಾಯಾಲಯ ವಿಧಿಸಿ ಆದೇಶ ಮಾಡಿದೆ. ಅದೇ ರೀತಿ ಈ ದಂಡದ ಬಾಬತಿನಲ್ಲಿ ಪೊಲೀಸ್ ಠಾಣೆಗೆ ಆದ ನುಕ್ಸಾನನ್ನು ತುಂಬಿಕೊಡಲು ನ್ಯಾಯಾಲಯವು SP ಗದಗ ಇವರಿಗೆ 12,72,000 ರೂಪಾಯಿ ಒಂದು ಪರಿಹಾರ ಧನವನ್ನು ಅವರಿಗೆ ಸುಪರ್ತಿಗೆ ನೀಡಲಾಗಿರುತ್ತದೆ. ಅದೇ ರೀತಿ ಈ ಆರೋಪಿತರಿಗೆ ಈ ಹಿಂದೆ ಆಗಿರ್ತಕ್ಕಂಥ ಅವರು ನ್ಯಾಯಾಲಯದ ಬಂಧನದಲ್ಲಿರ್ತಕ್ಕಂಥ ದಿನವನ್ನು ಪರಿಗಣಿಸಿ ಇವತ್ತಿನಿಂದ 5 ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿರ್ತದೆ. ಸರ್, ಪ್ರಕರಣ ದಿನಾಂಕ 5/2/2017ರಂದು ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೊಲೀಸರು ಅನ್ಯಾಯ ಮಾಡಿದರು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ದೊಂಬಿ ಕಟ್ಟಿಕೊಂಡು ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಸುಮಾರು ರೀತಿಯ ಹಲ್ಲೆಗಳನ್ನು ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದ್ರು ಅನ್ನೋ ಪ್ರಕರಣ ದಾಖಲೆ ಆಗಿತ್ತು. ಆ ಪ್ರಕರಣವು 2023ರಿಂದ ವಿಚಾರಣೆಗೆ ಬಂದು 2024 ಮೇ 2024 10/3/2025ರಲ್ಲಿ ಮುಕ್ತಾಯ ಆಗಿತ್ತು. ಸರ್,